ಕರ್ನಾಟಕಕ್ಕೆ ಮತ್ತೆ ಒಕ್ಕರಿಸಿದೆ ಮಹಾಮಾರಿ. ರಾಜ್ಯದಲ್ಲಿ ಕೊರೋನಾ ಕೇಸ್ಗಳ ನಾಗಾಲೋಟ ಕಂಡು ಬರ್ತಾ ಇದೆ. ಒಂದೇ ದಿನ ಬರೋಬ್ಬರಿ 19 ಪ್ರಕರಣಗಳು ರಾಜ್ಯದಲ್ಲಿ ಕಂಡು ಬರ್ತಾ ಇದೆ. ಕೋವಿಡ್ ಸ್ಫೋಟಗೊಂಡಿರ್ತಕ್ಕಂಥದ್ದು 19 ಪ್ರಕರಣಗಳು ರಾಜ್ಯದಲ್ಲಿ ಕಂಡು ಬರ್ತಾ ಇದೆ. ಕರ್ನಾಟಕದಲ್ಲಿ 35ಕ್ಕೆ ಕೋವಿಡ್ ಕೇಸ್ ಏರಿಕೆಯಾಗಿದೆ. ಬೆಂಗಳೂರು ನಗರದಲ್ಲೇನೆ 32 ಸಕ್ರಿಯ ಕೇಸ್ಗಳಿದ್ದಾವೆ. 9 ತಿಂಗಳ ಮಗುವಿಗೂ ಕೂಡ ಕೊರೋನಾ ಸೋಂಕು ಅಂಟಿದೆ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಈ ಮಗುವಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಬೆಳಗಾವಿಯಲ್ಲಿ 25 ವರ್ಷದ ಗರ್ಭಿಣಿಗೆ ಕೊರೋನಾ ಸೋಂಕು. ಮತ್ತೆ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ಕೊರೋನಾ ಇದ್ದಾಗ ಯಾವೆಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಾ ಇದ್ವಿ, ಮಾಸ್ಕ್ ಹಾಕೋದಿರ್ಬೋದು, ಕೈಗಳನ್ನು ತೊಳೆಯುವಂಥದ್ದಿರ್ಬೋದು, ಸ್ಯಾನಿಟೈಸೇಷನ್ ಇರ್ಬೋದು, ಬಹಳ ಇಂಪಾರ್ಟೆಂಟ್ ಆದಂತಹ ಮುನ್ನೆಚ್ಚರಿಕಾ ಕ್ರಮಗಳು, ಇಮ್ಯುನಿಟಿ ಬಿಲ್ಡಿಂಗ್ ಇರ್ಬೋದು, ಅವೆಲ್ಲವನ್ನು ಕೂಡ ಮತ್ತೆ ಅನುಸರಿಸಬೇಕಾಗುತ್ತೆ. ರಾಜ್ಯದಲ್ಲಿ ಕೊರೋನಾ ಕೇಸ್ಗಳ ನಾಗಾಲೋಟ ಮುಂದುವರೆದಿದೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ ಮೊದಲೇ ಎಚ್ಚೆತ್ತುಕೊಂಡು ಸಮರೋಪಾದಿಯಲ್ಲಿ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ನೋಡಿ, ಇಷ್ಟೆಲ್ಲ ಆಗ್ತಾ ಇದೆ. ರಾಜ್ಯ ಸರ್ಕಾರ ಮೆಡಿಕಲಿ ಏನೆಲ್ಲ ಅಲರ್ಟ್ ಆಗಿರಬೇಕೋ, ಏನೆಲ್ಲ ಮುಂಜಾಗ್ರತಾ ಕ್ರಮಗಳು ಅಂದ್ರೆ ಔಷಧಿಗಳ ಸ್ಟಾಕ್ ಇರಬಹುದು, ಅಥವಾ ಆಸ್ಪತ್ರೆಗಳ ನಿಗಾ ಇರಬಹುದು, ಬೆಡ್ಸ್ ಸಾಕಾಗತ್ತಾ, ಇವೆಲ್ಲ ಮುನ್ನೆಚ್ಚರಿಕೆ ರಾಜ್ಯದ ಆರೋಗ್ಯ ಸಚಿವರು ಈ ಬಗ್ಗೆ ಎಲ್ಲ ಗಮನ ಹರಿಸಿ ರೆಡಿ ಇಟ್ಕೋಬೇಕಾಗತ್ತೆ. ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆಯಾ? ಕೊರೋನಾ ಮತ್ತೆ ಸ್ಫೋಟಗೊಳ್ತಾ ಇದೆ. ಆರೋಗ್ಯ ಇಲಾಖೆ, ರಾಜ್ಯ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆಯಾ? ಇವತ್ತು ಕೂಡ ಸೋಂಕಿತರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಸೋಂಕಿತರ ಸಂಖ್ಯೆ ಹೆಚ್ಚಾದ್ರೆ ರ್ಯಾಂಡಮ್ ಟೆಸ್ಟ್ ಮಾಡಬೇಕಾಗತ್ತೆ. ಕೆಮ್ಮು ಜ್ವರ ಇರೋ ರೋಗಿಗಳಿಗೆ ಕೋವಿಡ್ ಟೆಸ್ಟ್ ಮಾಡಬೇಕಾಗುತ್ತೆ. ಆರೋಗ್ಯ ಇಲಾಖೆ ತಾಂತ್ರಿಕ ಸಲಹಾ ಸಮಿತಿಯ ಸಭೆಯನ್ನು ಕರೆದು ಸಭೆಯ ಬಳಿಕ ಮುಂದಿನ ಟೆಸ್ಟ್ ನಡೆಸುವ ಬಗ್ಗೆ ತೀರ್ಮಾನ ಕೈಗೊಳ್ಳುತ್ತದೆ. ಏನಾಗ್ಬೋದು ಹಾಗಾದ್ರೆ ಅಂತ ಲಾಸ್ಟ್ ಕೊರೋನಾ ಪೀರಿಯಡ್ ನಾವು ನೋಡಿದ್ವಿ. ಕರ್ನಾಟಕ ರಾಜ್ಯ ನೋಟು ಎಷ್ಟು ಸಾವು ನೋವುಗಳಾದವು. ಕೊನೆ ಕ್ಷಣದಲ್ಲಿ ಕೊರೋನಾ ಪೀರಿಯಡ್ ಅಲ್ಲಿ ಕಳೆದ ಥರ್ಡ್ ವೇವ್ ಬಂದಾಗ ಕೊನೆ ಕ್ಷಣದಲ್ಲಿ ಬೆಡ್ ಇಲ್ಲದೆ ಎಷ್ಟು ಜನ ಪರದಾಡಬೇಕಾಯ್ತು. ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲದೆ, ಆಮೇಲೆ ಟೆಸ್ಟಿಂಗ್ ಸಿಬ್ಬಂದಿಗಳು ಬರೋದು ತಡವಾಗಿ ಅಥವಾ ಕಿಟ್ಸ್ ಇಲ್ಲದೆ ಎಷ್ಟೊಂದು ಜನ ಪರದಾಡಬೇಕಾಯ್ತು. ಕೊನೆಗಂತೂ ಮೆಡಿಸಿನ್ಸ್ ಇಲ್ಲದೆ, ಇಂಜೆಕ್ಷನ್ಸ್ ಇಲ್ಲದೆ ಎಷ್ಟು ಜನ ಪರದಾಡಬೇಕಾಯ್ತು. ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಲೇ ಎಲ್ಲ ಸ್ಟಾಕ್ ಇಟ್ಕೊಂಡು ರೆಡಿ ಇಟ್ಕೊಂಡು ಅದಕ್ಕೆ ಬೇಕಾಗೋ ಪೂರ್ವ ಸಿದ್ಧತೆಗಳನ್ನ ಮಾಡಿಟ್ಕೊಳ್ಬೇಕಾಗತ್ತೆ. ರಾಜ್ಯ ಸರ್ಕಾರ ಅಂಥದ್ದೊಂದು ಕ್ರಮಕ್ಕೆ ಮುಂದಾಗ್ತಾ ಇದೆಯಾ, ಅಥವಾ ಇನ್ನೂ ಕೂಡ ಆ ರಾಜಕೀಯ ಈ ರಾಜಕೀಯ ಅಂತ ನಾಯಕರು ಓಡಾಡ್ತಾ ಇದ್ದಾರಾ ಗಮನಿಸಬೇಕು. ಆಂಧ್ರದಲ್ಲಿ ಈಗಾಗಲೇ ಮಾಸ್ಕ್ ಕಡ್ಡಾಯ ಮಾಡಿದ್ದಾರೆ. ಕರ್ನಾಟಕಕ್ಕೆ ಮತ್ತೆ ಒಕ್ಕರಿಸಿದೆ ಮಹಾಮಾರಿ. ರಾಜ್ಯದಲ್ಲಿ ಕೊರೋನಾ ಕೇಸ್ಗಳ ನಾಗಾಲೋಟ ಕಂಡು ಬರ್ತಾ ಇದೆ. ಒಂದೇ ದಿನ ಬರೋಬ್ಬರಿ 19 ಪ್ರಕರಣಗಳು ರಾಜ್ಯದಲ್ಲಿ ಕಂಡು ಬರ್ತಾ ಇದೆ. ಕೋವಿಡ್ ಸ್ಫೋಟಗೊಂಡಿರ್ತಕ್ಕಂಥದ್ದು 19 ಪ್ರಕರಣಗಳು ರಾಜ್ಯದಲ್ಲಿ ಕಂಡು ಬರ್ತಾ ಇದೆ. ಕರ್ನಾಟಕದಲ್ಲಿ 35ಕ್ಕೆ ಕೋವಿಡ್ ಕೇಸ್ ಏರಿಕೆಯಾಗಿದೆ. ಬೆಂಗಳೂರು ನಗರದಲ್ಲೇನೆ 32 ಸಕ್ರಿಯ ಕೇಸ್ಗಳಿದ್ದಾವೆ. 9 ತಿಂಗಳ ಮಗುವಿಗೂ ಕೂಡ ಕೊರೋನಾ ಸೋಂಕು ಅಂಟಿದೆ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಈ ಮಗುವಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಬೆಳಗಾವಿಯಲ್ಲಿ 25 ವರ್ಷದ ಗರ್ಭಿಣಿಗೆ ಕೊರೋನಾ ಸೋಂಕು. ಮತ್ತೆ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ಕೊರೋನಾ ಇದ್ದಾಗ ಯಾವೆಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಾ ಇದ್ವಿ, ಮಾಸ್ಕ್ ಹಾಕೋದಿರ್ಬೋದು, ಕೈಗಳನ್ನು ತೊಳೆಯುವಂಥದ್ದಿರ್ಬೋದು, ಸ್ಯಾನಿಟೈಸೇಷನ್ ಇರ್ಬೋದು, ಬಹಳ ಇಂಪಾರ್ಟೆಂಟ್ ಆದಂತಹ ಮುನ್ನೆಚ್ಚರಿಕಾ ಕ್ರಮಗಳು, ಇಮ್ಯುನಿಟಿ ಬಿಲ್ಡಿಂಗ್ ಇರ್ಬೋದು, ಅವೆಲ್ಲವನ್ನು ಕೂಡ ಮತ್ತೆ ಅನುಸರಿಸಬೇಕಾಗುತ್ತೆ. ರಾಜ್ಯದಲ್ಲಿ ಕೊರೋನಾ ಕೇಸ್ಗಳ ನಾಗಾಲೋಟ ಮುಂದುವರೆದಿದೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ ಮೊದಲೇ ಎಚ್ಚೆತ್ತುಕೊಂಡು ಸಮರೋಪಾದಿಯಲ್ಲಿ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ನೋಡಿ, ಇಷ್ಟೆಲ್ಲ ಆಗ್ತಾ ಇದೆ. ರಾಜ್ಯ ಸರ್ಕಾರ ಮೆಡಿಕಲಿ ಏನೆಲ್ಲ ಅಲರ್ಟ್ ಆಗಿರಬೇಕೋ, ಏನೆಲ್ಲ ಮುಂಜಾಗ್ರತಾ ಕ್ರಮಗಳು ಅಂದ್ರೆ ಔಷಧಿಗಳ ಸ್ಟಾಕ್ ಇರಬಹುದು, ಅಥವಾ ಆಸ್ಪತ್ರೆಗಳ ನಿಗಾ ಇರಬಹುದು, ಬೆಡ್ಸ್ ಸಾಕಾಗತ್ತಾ, ಇವೆಲ್ಲ ಮುನ್ನೆಚ್ಚರಿಕೆ ರಾಜ್ಯದ ಆರೋಗ್ಯ ಸಚಿವರು ಈ ಬಗ್ಗೆ ಎಲ್ಲ ಗಮನ ಹರಿಸಿ ರೆಡಿ ಇಟ್ಕೋಬೇಕಾಗತ್ತೆ. ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆಯಾ? ಕೊರೋನಾ ಮತ್ತೆ ಸ್ಫೋಟಗೊಳ್ತಾ ಇದೆ. ಆರೋಗ್ಯ ಇಲಾಖೆ, ರಾಜ್ಯ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆಯಾ? ಇವತ್ತು ಕೂಡ ಸೋಂಕಿತರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಸೋಂಕಿತರ ಸಂಖ್ಯೆ ಹೆಚ್ಚಾದ್ರೆ ರ್ಯಾಂಡಮ್ ಟೆಸ್ಟ್ ಮಾಡಬೇಕಾಗತ್ತೆ. ಕೆಮ್ಮು ಜ್ವರ ಇರೋ ರೋಗಿಗಳಿಗೆ ಕೋವಿಡ್ ಟೆಸ್ಟ್ ಮಾಡಬೇಕಾಗುತ್ತೆ. ಆರೋಗ್ಯ ಇಲಾಖೆ ತಾಂತ್ರಿಕ ಸಲಹಾ ಸಮಿತಿಯ ಸಭೆಯನ್ನು ಕರೆದು ಸಭೆಯ ಬಳಿಕ ಮುಂದಿನ ಟೆಸ್ಟ್ ನಡೆಸುವ ಬಗ್ಗೆ ತೀರ್ಮಾನ ಕೈಗೊಳ್ಳುತ್ತದೆ. ಏನಾಗ್ಬೋದು ಹಾಗಾದ್ರೆ ಅಂತ ಲಾಸ್ಟ್ ಕೊರೋನಾ ಪೀರಿಯಡ್ ನಾವು ನೋಡಿದ್ವಿ. ಕರ್ನಾಟಕ ರಾಜ್ಯ ನೋಟು ಎಷ್ಟು ಸಾವು ನೋವುಗಳಾದವು. ಕೊನೆ ಕ್ಷಣದಲ್ಲಿ ಕೊರೋನಾ ಪೀರಿಯಡ್ ಅಲ್ಲಿ ಕಳೆದ ಥರ್ಡ್ ವೇವ್ ಬಂದಾಗ ಕೊನೆ ಕ್ಷಣದಲ್ಲಿ ಬೆಡ್ ಇಲ್ಲದೆ ಎಷ್ಟು ಜನ ಪರದಾಡಬೇಕಾಯ್ತು. ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲದೆ, ಆಮೇಲೆ ಟೆಸ್ಟಿಂಗ್ ಸಿಬ್ಬಂದಿಗಳು ಬರೋದು ತಡವಾಗಿ ಅಥವಾ ಕಿಟ್ಸ್ ಇಲ್ಲದೆ ಎಷ್ಟೊಂದು ಜನ ಪರದಾಡಬೇಕಾಯ್ತು.
ಕೊನೆಗಂತೂ ಮೆಡಿಸಿನ್ಸ್ ಇಲ್ಲದೆ, ಇಂಜೆಕ್ಷನ್ಸ್ ಇಲ್ಲದೆ ಎಷ್ಟು ಜನ ಪರದಾಡಬೇಕಾಯ್ತು. ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಲೇ ಎಲ್ಲ ಸ್ಟಾಕ್ ಇಟ್ಕೊಂಡು ರೆಡಿ ಇಟ್ಕೊಂಡು ಅದಕ್ಕೆ ಬೇಕಾಗೋ ಪೂರ್ವ ಸಿದ್ಧತೆಗಳನ್ನ ಮಾಡಿಟ್ಕೊಳ್ಬೇಕಾಗತ್ತೆ. ರಾಜ್ಯ ಸರ್ಕಾರ ಅಂಥದ್ದೊಂದು ಕ್ರಮಕ್ಕೆ ಮುಂದಾಗ್ತಾ ಇದೆಯಾ ಅಥವಾ ಇನ್ನೂ ಕೂಡ ಆ ರಾಜಕೀಯ ಈ ರಾಜಕೀಯ ಅಂತ ನಾಯಕರು ಓಡಾಡ್ತಾ ಇದ್ದಾರಾ ಗಮನಿಸಬೇಕು. ಆಂಧ್ರದಲ್ಲಿ ಈಗಾಗಲೇ ಮಾಸ್ಕ್ ಕಡ್ಡಾಯ ಮಾಡಿದ್ದಾರೆ. ಕರ್ನಾಟಕಕ್ಕೆ ಮತ್ತೆ ಒಕ್ಕರಿಸಿದೆ ಮಹಾಮಾರಿ. ರಾಜ್ಯದಲ್ಲಿ ಕೊರೋನಾ ಕೇಸ್ಗಳ ನಾಗಾಲೋಟ ಕಂಡು ಬರ್ತಾ ಇದೆ. ಒಂದೇ ದಿನ ಬರೋಬ್ಬರಿ 19 ಪ್ರಕರಣಗಳು ರಾಜ್ಯದಲ್ಲಿ ಕಂಡು ಬರ್ತಾ ಇದೆ. ಕೋವಿಡ್ ಸ್ಫೋಟಗೊಂಡಿರ್ತಕ್ಕಂಥದ್ದು 19 ಪ್ರಕರಣಗಳು ರಾಜ್ಯದಲ್ಲಿ ಕಂಡು ಬರ್ತಾ ಇದೆ. ಕರ್ನಾಟಕದಲ್ಲಿ 35ಕ್ಕೆ ಕೋವಿಡ್ ಕೇಸ್ ಏರಿಕೆಯಾಗಿದೆ. ಬೆಂಗಳೂರು ನಗರದಲ್ಲೇನೆ 32 ಸಕ್ರಿಯ ಕೇಸ್ಗಳಿದ್ದಾವೆ. 9 ತಿಂಗಳ ಮಗುವಿಗೂ ಕೂಡ ಕೊರೋನಾ ಸೋಂಕು ಅಂಟಿದೆ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಈ ಮಗುವಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಬೆಳಗಾವಿಯಲ್ಲಿ 25 ವರ್ಷದ ಗರ್ಭಿಣಿಗೆ ಕೊರೋನಾ ಸೋಂಕು. ಮತ್ತೆ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ಕೊರೋನಾ ಇದ್ದಾಗ ಯಾವೆಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಾ ಇದ್ವಿ, ಮಾಸ್ಕ್ ಹಾಕೋದಿರ್ಬೋದು, ಕೈಗಳನ್ನು ತೊಳೆಯುವಂಥದ್ದಿರ್ಬೋದು, ಸ್ಯಾನಿಟೈಸೇಷನ್ ಇರ್ಬೋದು, ಬಹಳ ಇಂಪಾರ್ಟೆಂಟ್ ಆದಂತಹ ಮುನ್ನೆಚ್ಚರಿಕಾ ಕ್ರಮಗಳು, ಇಮ್ಯುನಿಟಿ ಬಿಲ್ಡಿಂಗ್ ಇರ್ಬೋದು, ಅವೆಲ್ಲವನ್ನು ಕೂಡ ಮತ್ತೆ ಅನುಸರಿಸಬೇಕಾಗುತ್ತೆ. ರಾಜ್ಯದಲ್ಲಿ ಕೊರೋನಾ ಕೇಸ್ಗಳ ನಾಗಾಲೋಟ ಮುಂದುವರೆದಿದೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ ಮೊದಲೇ ಎಚ್ಚೆತ್ತುಕೊಂಡು ಸಮರೋಪಾದಿಯಲ್ಲಿ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ನೋಡಿ, ಇಷ್ಟೆಲ್ಲ ಆಗ್ತಾ ಇದೆ. ರಾಜ್ಯ ಸರ್ಕಾರ ಮೆಡಿಕಲಿ ಏನೆಲ್ಲ ಅಲರ್ಟ್ ಆಗಿರಬೇಕೋ, ಏನೆಲ್ಲ ಮುಂಜಾಗ್ರತಾ ಕ್ರಮಗಳು ಅಂದ್ರೆ ಔಷಧಿಗಳ ಸ್ಟಾಕ್ ಇರಬಹುದು ಅಥವಾ ಆಸ್ಪತ್ರೆಗಳ ನಿಗಾ ಇರಬಹುದು, ಬೆಡ್ಸ್ ಸಾಕಾಗುತ್ತಾ, ಇವೆಲ್ಲ ಮುನ್ನೆಚ್ಚರಿಕೆ ರಾಜ್ಯದ ಆರೋಗ್ಯ ಸಚಿವರು ಈ ಬಗ್ಗೆ ಎಲ್ಲ ಗಮನ ಹರಿಸಿ ರೆಡಿ ಇಟ್ಕೋಬೇಕಾಗತ್ತೆ. ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆಯಾ? ಕೊರೋನಾ ಮತ್ತೆ ಸ್ಫೋಟಗೊಳ್ತಾ ಇದೆ. ರಾಜ್ಯ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆಯಾ? ಇವತ್ತು ಕೂಡ ಸೋಂಕಿತರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಸೋಂಕಿತರ ಸಂಖ್ಯೆ ಹೆಚ್ಚಾದ್ರೆ ರ್ಯಾಂಡಮ್ ಟೆಸ್ಟ್ ಮಾಡಬೇಕಾಗತ್ತೆ. ಕೆಮ್ಮು ಜ್ವರ ಇರೋ ರೋಗಿಗಳಿಗೆ ಕೋವಿಡ್ ಟೆಸ್ಟ್ ಮಾಡಬೇಕಾಗುತ್ತೆ. ಆರೋಗ್ಯ ಇಲಾಖೆ ತಾಂತ್ರಿಕ ಸಲಹಾ ಸಮಿತಿಯ ಸಭೆಯನ್ನು ಕರೆದು ಸಭೆಯ ಬಳಿಕ ಮುಂದಿನ ಟೆಸ್ಟ್ ನಡೆಸುವ ಬಗ್ಗೆ ತೀರ್ಮಾನ ಕೈಗೊಳ್ಳುತ್ತದೆ. ಏನಾಗ್ಬೋದು ಹಾಗಾದ್ರೆ ಅಂತ ಲಾಸ್ಟ್ ಕೊರೋನಾ ಪೀರಿಯಡ್ ನಾವು ನೋಡಿದ್ವಿ. ಕರ್ನಾಟಕ ರಾಜ್ಯ ನೋಡ್ತು ಎಷ್ಟು ಸಾವು ನೋವುಗಳಾದವು. ಕೊನೆ ಕ್ಷಣದಲ್ಲಿ ಕೊರೋನಾ ಪೀರಿಯಡ್ ಅಲ್ಲಿ ಕಳೆದ ಥರ್ಡ್ ವೇವ್ ಬಂದಾಗ ಕೊನೆ ಕ್ಷಣದಲ್ಲಿ ಬೆಡ್ ಇಲ್ಲದೆ ಎಷ್ಟು ಜನ ಪರದಾಡಬೇಕಾಯ್ತು. ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲದೆ, ಆಮೇಲೆ ಟೆಸ್ಟಿಂಗ್ ಸಿಬ್ಬಂದಿಗಳು ಬರೋದು ತಡವಾಗಿ ಅಥವಾ ಕಿಟ್ಸ್ ಇಲ್ಲದೆ ಎಷ್ಟೊಂದು ಜನ ಪರದಾಡಬೇಕಾಯ್ತು. ಕೊನೆಗಂತೂ ಮೆಡಿಸಿನ್ಸ್ ಇಲ್ಲದೆ, ಇಂಜೆಕ್ಷನ್ಸ್ ಇಲ್ಲದೆ ಎಷ್ಟು ಜನ ಪರದಾಡಬೇಕಾಯ್ತು. ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಲೇ ಎಲ್ಲ ಸ್ಟಾಕ್ ಇಟ್ಕೊಂಡು ರೆಡಿ ಇಟ್ಕೊಂಡು ಅದಕ್ಕೆ ಬೇಕಾಗೋ ಪೂರ್ವ ಸಿದ್ಧತೆಗಳನ್ನ ಮಾಡಿಟ್ಕೊಳ್ಬೇಕಾಗತ್ತೆ. ರಾಜ್ಯ ಸರ್ಕಾರ ಅಂಥದ್ದೊಂದು ಕ್ರಮಕ್ಕೆ ಮುಂದಾಗ್ತಾ ಇದೆಯಾ ಅಥವಾ ಇನ್ನೂ ಕೂಡ ಆ ರಾಜಕೀಯ ಈ ರಾಜಕೀಯ ಅಂತ ನಾಯಕರು ಓಡಾಡ್ತಾ ಇದ್ದಾರಾ ಗಮನಿಸಬೇಕು. ಆಂಧ್ರದಲ್ಲಿ ಈಗಾಗಲೇ